ವೀಕ್ಷಕರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಡ್. ಕೆಲವೊಮ್ಮೆ ಏನಾಗುತ್ತೆ, ಒಂದು ಕಂಪನಿ ಹಲವು ಕ್ವಾರ್ಟರ್ಗಳವರೆಗೆ ನಾರ್ಮಲ್ ಆಗಿ ಬೆಳೀತಾ ಇರುತ್ತೆ, ಲೈಕ್ 10%, 15% ಅಥವಾ 20% ಗ್ರೋತ್ನಲ್ಲಿ ಬೆಳೀತಾ ಇರುತ್ತೆ. ಆದರೆ ಆ ಕಂಪನಿ ಏಕಾಏಕಿಯಾಗಿ ಒಂದು ಕ್ವಾರ್ಟರ್ನಲ್ಲಿ ಸೇಲ್ಸ್ ಗ್ರೋತ್ 40%, 50% ಅಥವಾ 60%ಗೆ ಏಕಾಏಕಿ ಜಂಪ್ ಆಗುತ್ತೆ. ಅಷ್ಟೇ ಅಲ್ಲ, ಅದೇ ಮೊಮೆಂಟಮ್ ಅರ್ನಿಂಗ್ಸ್ ಮತ್ತು ಪ್ರಾಫಿಟ್ನಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಇದನ್ನೇ ನಾವು ಫಂಡಮೆಂಟಲ್ ಬ್ರೇಕ್ಔಟ್ ಅಂತ ಕರಿತೀವಿ. ಇವತ್ತಿನ ವಿಡಿಯೋನಲ್ಲಿ ನಾವು ಕಂಪನಿಗಳ ಫಿನಾನ್ಷಿಯಲ್ ನಂಬರ್ಸ್ನಲ್ಲಿ ರೆವಿನ್ಯೂ ಗ್ರೋತ್ ಮತ್ತು ನೆಟ್ ಪ್ರಾಫಿಟ್ ಎರಡರಲ್ಲೂ ಕೂಡ ಸರ್ಪ್ರೈಸ್ ಗ್ರೋತ್ ಕೊಟ್ಟಿರುವಂಥ 3 ಕಂಪನಿಗಳನ್ನು ನೋಡೋಣ. ಜೊತೆಗೆ ಈ ಗ್ರೋತ್ ಹೀಗೆ ಮುಂದುವರಿಯುತ್ತಾ ಅಥವಾ ಇದು ಕೇವಲ ಒನ್ ಟೈಮ್ ಜಂಪ್ ಮಾತ್ರನಾ ಅನ್ನೋದನ್ನ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಹಾಗಾದ್ರೆ ಲೆಟ್ಸ್ ಬಿಗಿನ್. ನಮ್ಮ ಮೊದಲ ಕಂಪನಿ NMDC. ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ತುಂಬಾನೇ ಸಿಂಪಲ್. ಸ್ಟೀಲ್ ತಯಾರಿಸುವಂಥ ಕಂಪನಿಗಳಿಗೆ ಈ ಐರನ್ ಓರ್ ಬೇಕೇ ಬೇಕಲ್ವಾ? ಆ ಐರನ್ ಓರನ್ನ NMDC ತನ್ನ ಮೈನ್ಗಳಿಂದ ತೆಗೆದು ಅದನ್ನು ಪ್ರೊಸೆಸ್ ಮಾಡಿ ಸ್ಟೀಲ್ ಕಂಪನಿಗಳಿಗೆ ಸಪ್ಲೈ ಮಾಡುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ NMDC ಭಾರತದ ಪ್ರಮುಖ ಐರನ್ ಓರ್ ಉತ್ಪಾದಕ ಕಂಪನಿಗಳಲ್ಲಿ ಒಂದು. ಇತ್ತೀಚೆಗೆ ಈ ಸ್ಟಾಕ್ 2010ರಿಂದ ನಡೀತಾ ಇದ್ದಂಥ ದೀರ್ಘಕಾಲದ ಕನ್ಸಾಲಿಡೇಷನ್ ರೇಂಜ್ನಿಂದ ಬ್ರೇಕ್ಔಟ್ ಕೊಟ್ಟಿದೆ. ಈಗ ಈ ಸ್ಟಾಕ್ ತನ್ನ ಆಲ್ ಟೈಮ್ ಹೈ 146 ರೂಪಾಯಿಗಿಂತ ಕೆಳಗೆ ಟ್ರೇಡ್ ಆಗ್ತಾ ಇದೆ. ಹಾಗಾಗಿ ಇದನ್ನ ರಿವರ್ಸಲ್ ಬ್ರೇಕ್ಔಟ್ ಅಂತ ಕೂಡ ನೋಡಬಹುದು, ಗಮನಿಸಬಹುದು. ಈಗ ಅರ್ನಿಂಗ್ ಸರ್ಪ್ರೈಸ್ ಅನ್ನ ನಂಬರ್ಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಲಾಸ್ಟ್ 12 ಕ್ವಾರ್ಟರ್ಗಳಲ್ಲಿ, ಕಳೆದ 12 ಕ್ವಾರ್ಟರ್ಗಳಲ್ಲಿ ಕಂಪನಿಯ ಸೇಲ್ಸ್ ಸಾಮಾನ್ಯವಾಗಿ 5,000 ಕೋಟಿಯಿಂದ 7,000 ಕೋಟಿಯ ನಡುವೆ ಇತ್ತು. ಕೆಲವು ಕ್ವಾರ್ಟರ್ಗಳಲ್ಲಿ ಗ್ರೋತ್ ಫ್ಲಾಟ್ ಆಗಿದ್ರೆ, ಇನ್ನೂ ಕೆಲವು 20%ನಿಂದ 30%ವರೆಗೆ ತಲುಪಿತ್ತು. ಆದರೆ Q4 FY26 ನಲ್ಲಿ ಚಿತ್ರಣ ಸಂಪೂರ್ಣವಾಗಿ ಬದಲಾಯಿತು. Q4 ನಲ್ಲಿ ಕಂಪನಿಯ ಸೇಲ್ಸ್ ಸುಮಾರು 62% ಇಯರ್ ಆನ್ ಇಯರ್ ಗ್ರೋತ್ ದಾಖಲಿಸಿ ಸುಮಾರು 11,300 ಕೋಟಿ ಆಗಿತ್ತು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸೇಲ್ಸ್ ಗ್ರೋತ್ ತನ್ನ ಹಿಂದಿನ ಹಿಸ್ಟಾರಿಕಲ್ ರೇಂಜ್ ಅನ್ನ ಬೀಟ್ ಮಾಡಿದೆ. ಅದೇ ಟ್ರೆಂಡ್ ಆನ್ಯುವಲ್ ನಂಬರ್ಸ್ನಲ್ಲೂ ಕೂಡ ಕಾಣಿಸಿದೆ. FY25 ನಲ್ಲಿ ಸುಮಾರು 23,900 ಕೋಟಿ ಇದ್ದಂಥ ಸೇಲ್ಸ್ FY26 ನಲ್ಲಿ 32,000 ಕೋಟಿಗೂ ಹೆಚ್ಚಾಗಿದೆ. ಇದೇ ಈ ಸ್ಟೋರಿಯ ಮೇನ್ ಅರ್ನಿಂಗ್ ಸರ್ಪ್ರೈಸ್. ಈಗ ಮಾರ್ಜಿನ್ಸ್ನ ಬಗ್ಗೆ ಮಾತಾಡೋಣ. ಆನ್ಯುವಲ್ ಬೇಸಿಸ್ನಲ್ಲಿ ಕಂಪನಿಯ ಮಾರ್ಜಿನ್ಸ್ ತುಂಬಾನೇ ವಾಲಟೈಲ್ ಆಗಿದೆ. ಅಂದರೆ ಒಂದು ವರ್ಷ ಬೆಟರ್ ಮಾರ್ಜಿನ್ಸ್ ಇದ್ರೆ ಮತ್ತೊಂದು ವರ್ಷ ಕಮ್ಮಿ ಆಗಿರೋದನ್ನು ಕೂಡ ನೋಡಿದ್ದೀವಿ. ಇದಕ್ಕೆ ಕಾರಣ ತುಂಬಾನೇ ಸಿಂಪಲ್. NMDC ಒಂದು ಸೈಕ್ಲಿಕಲ್ ಬಿಸ್ನೆಸ್. ಕೆಲವೊಮ್ಮೆ ಐರನ್ ಓರ್ ಬೆಲೆ ಹೆಚ್ಚಾಗುತ್ತೆ, ಇನ್ನು ಕೆಲವೊಮ್ಮೆ ಕಮ್ಮಿ ಆಗುತ್ತೆ. ಅದರ ಪರಿಣಾಮವಾಗಿ ಕಂಪನಿಯ ಮಾರ್ಜಿನ್ಸ್ ಕೂಡ ಏರಿಳಿತ ಕಾಣ್ತಾ ಇವೆ. ಈಗ ಮಾರ್ಜಿನ್ಸ್ ಹಿಸ್ಟಾರಿಕಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕೆಳಮಟ್ಟದಲ್ಲಿ ಇರುವಂತೆ ಕಾಣಿಸ್ತಾ ಇದೆ. ಹೀಗಾಗಿ ಹಿಂದಿನ ದಿನಗಳಲ್ಲಿ ಮಾರ್ಜಿನ್ಸ್ ನಲ್ಲಿ ರಿಕವರಿ ಕಂಡು ಬಂದ್ರೆ ಅದು ಸ್ಟಾಕ್ಗೆ ಒಂದು ಪ್ರಮುಖ ಟ್ರಿಗರ್ ಆಗ್ಬೋದು. ಆದ್ರೆ ಸೇಲ್ಸ್ ನಲ್ಲಿ ದೊಡ್ಡ ಜಂಪ್ ಆಗಿದ್ದು ಇದೊಂದನ್ನು ಮಾತ್ರ ನೋಡಿ ನಿರ್ಧಾರ ತೆಗೆದುಕೊಳ್ಳೋದು ಸರಿನಾ? ಸರಿಯಲ್ಲ. ಈಗ ಮುಖ್ಯ ಪ್ರಶ್ನೆಗೆ ಮತ್ತೊಮ್ಮೆ ಬರೋಣ. ಈ ಗ್ರೋತ್ ಸಸ್ಟೈನಬಲ್ ಆಗಿದೆಯಾ ಅಥವಾ ಇದು ಕೇವಲ ಒಂದು ಶಾರ್ಟ್ ಟರ್ಮ್ ಸ್ಪೈಕ್ ಮಾತ್ರನಾ? Q4 FY26 ನಲ್ಲಿ ರೆವಿನ್ಯೂ ಗ್ರೋತ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಆದರೆ ಇಲ್ಲಿ ಒಂದು ಮೇನ್ ಕ್ಯಾಚ್ ಇದೆ. ಈ ಸಂಪೂರ್ಣ ಗ್ರೋತ್ ಕಂಪನಿಯ ಕೋರ್ ಐರನ್ ಓರ್ ಬಿಸ್ನೆಸ್ ನಿಂದ ಬಂದಿಲ್ಲ. ಬದಲಾಗಿ Q4 ನಲ್ಲಿ ಐರನ್ ಓರ್ ಸೇಲ್ಸ್ ಸುಮಾರು 15% ಇಯರ್ ಆನ್ ಇಯರ್ ಹೆಚ್ಚಾಗಿ ಅದರ್ ಸೇಲ್ಸ್, ಬೇರೆ ಸೇಲ್ಸ್ ನಿಂದ 610 ಕೋಟಿಯಿಂದ 3,893 ಕೋಟಿಗೆ ಜಂಪ್ ಆಗಿದೆ. NMDC ಸ್ಟೀಲ್ಗೆ ಕ್ಯಾಶ್ ಫ್ಲೋ ಬೇಕಿರೋದ್ರಿಂದ NMDC ತಾತ್ಕಾಲಿಕವಾಗಿ ಸ್ಟೀಲ್ ನಿಂದ HR ಕಾಯಿಲ್ ಪರ್ಚೇಸ್ ಮಾಡಿ ಅದನ್ನ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಿತ್ತು. ಇದು ಒನ್ ಟೈಮ್ ಅಗ್ರಿಮೆಂಟ್. Q1 ನಲ್ಲಿ ಇಂತಹ ಯಾವುದೇ ಟ್ರಾನ್ಸಾಕ್ಷನ್ ನಡೆಯೋದಿಲ್ಲ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಈಗಾಗಲೇ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ Q4 FY26 ನಲ್ಲಿ ಇದ್ದಂಥ 62% ರೆವಿನ್ಯೂ ಗ್ರೋತ್ ಮುಂದಿನ ಎಲ್ಲಾ ಕ್ವಾರ್ಟರ್ಗಳಲ್ಲಿ ಕೂಡ ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಅಂದುಕೊಳ್ಳೋದು ಸರಿಯಲ್ಲ. 2030 ಅಂದ್ರೆ ಈ ದಶಕದ ಎಣ್ಣೆ ವೇಳೆಗೆ ಕಂಪನಿ ತನ್ನ ಪ್ರೊಡಕ್ಷನ್ ಕೆಪಾಸಿಟಿಯನ್ನ 100 ಮಿಲಿಯನ್ ಟನ್ಸ್ಗೆ ಹೆಚ್ಚು ಮಾಡುವಂತ ಗುರಿಯನ್ನು ಹಾಕೊಂಡಿದೆ. ಈ ಗುರಿ ತಲುಪಿದ್ರೆ ಕಂಪನಿಯ ಫ್ಯೂಚರ್ ಗ್ರೋತ್ಗೆ ಇದು ಒಂದು ಪ್ರಮುಖವಾದಂಥ ಆಧಾರ ಆಗ್ಬೋದು. ಈ ಗುರಿಯನ್ನು ಸಾಧಿಸೋದಕ್ಕೆ FY27 ನಲ್ಲಿ ಸುಮಾರು 6,000 ಕೋಟಿಯ ಕ್ಯಾಪೆಕ್ಸ್ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡುವಂತ ಪ್ಲಾನ್ ಇದೆ. ಇದರ ಜೊತೆಗೆ ನೆಕ್ಸ್ಟ್ 2-3 ವರ್ಷಗಳಲ್ಲಿ ಪ್ರತಿ ವರ್ಷ 7,000 ಕೋಟಿಯಿಂದ 10,000 ಕೋಟಿಯವರೆಗೆ ಕ್ಯಾಪೆಕ್ಸ್ ಮುಂದುವರಿಯುವಂತ ಸಾಧ್ಯತೆ ಕೂಡ ಇದೆ. ಐರನ್ ಓರ್ ಬಿಸ್ನೆಸ್ ಹೊರತಾಗಿ NMDCಗೆ ಇನ್ನೂ ಕೆಲವು ಪ್ರಮುಖ ವ್ಯವಹಾರಗಳಿದ್ದಾವೆ. ಭಾರತದ ಏಕೈಕ ಮೆಕನೈಸ್ಡ್ ಡೈಮಂಡ್ ಮೈನ್ ಅನ್ನ ಇದು ಓನ್ ಮಾಡ್ತಾ ಇದೆ, ಈ ಕಂಪನಿ ಓನ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಕಂಪನಿ ಈಗ ಡೊಮೆಸ್ಟಿಕ್ ಕೋಲ್ ಮೈನಿಂಗ್ ಕ್ಷೇತ್ರಕ್ಕೂ ಕೂಡ ಹೆಜ್ಜೆ ಇಟ್ಟಿದೆ. ಈಗ ಕಂಪನಿಯ ಕೆಲವು ಮೇಜರ್ ಫಿನಾನ್ಷಿಯಲ್ ಮ್ಯಾಟ್ರಿಕ್ಗಳನ್ನು ನೋಡೋಣ. ಕಳೆದ 5 ವರ್ಷಗಳಲ್ಲಿ ಕಂಪನಿ ಸರಾಸರಿ ROI ಬಂದು ಅಂದರೆ ರಿಟರ್ನ್ ಆನ್ ಈಕ್ವಿಟಿ ಬಂದು 26% ಇದೆ. ROC ಬಂದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದು 33% ಇದೆ. ಈ ಮಟ್ಟದಲ್ಲಿ ರಿಟರ್ನ್ ನೀಡಿದೆ. ಈ ರೀತಿಯಾದಂತಹ ಸೈಕ್ಲಿಕಲ್ ಬಿಸ್ನೆಸ್ನಲ್ಲಿ 1 ವರ್ಷದ ರಿಟರ್ನ್ ರೇಷಿಯೋವನ್ನು ಮಾತ್ರ ನೋಡಿ ನಾವು ನಿರ್ಧಾರ ತಗೊಳ್ಳೋದು ತಪ್ಪಾಗಬಹುದು. ಯಾಕೆ ಅಂದ್ರೆ ಕಮೋಡಿಟಿ ಪ್ರೈಸಸ್ ಮತ್ತು ಈ ಬಿಸ್ನೆಸ್ ಸೈಕಲ್ನ ಕಾರಣದಿಂದಾಗಿ ಪ್ರಾಫಿಟ್ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಬದಲಾಗ್ತಾ ಹೋಗ್ತಾರೆ. ಆದ್ರಿಂದ 5 ವರ್ಷದ ಆವರೇಜ್ ರೇಷಿಯೋ
ಹೆಚ್ಚು ಮೀನಿಂಗ್ಫುಲ್ ಪಿಕ್ಚರನ್ನು ಕೊಡುತ್ತೆ. ಆದರೆ ರಿಸ್ಕ್ ಕೂಡ ಹಾಗೆ ಇದೆ. NMDCಯ ಪ್ರಮುಖ ದೊಡ್ಡ ಕಸ್ಟಮರ್ಗಳಾದಂಥ JSW ಮತ್ತು AMNS ಈಗ ಆಕ್ಷನ್ಗಳ ಮೂಲಕ ತಮ್ಮದೇ ಆದಂತಹ ಕ್ಯಾಪ್ಟಿವ್ ಐರನ್ ಓರ್ ಮೈನ್ಗಳನ್ನು ಪಡ್ಕೊಳ್ತಾ ಇದೆ. ಅಂದರೆ ಭವಿಷ್ಯದಲ್ಲಿ ತಮ್ಮ ಐರನ್ ಓರ್ ಅಗತ್ಯದ ಒಂದು ಭಾಗವನ್ನು ಅವರು ಸ್ವತಃ ಪೂರೈಸಿಕೊಳ್ಬೋದು. ಇದು NMDCಯ ವಾಲ್ಯೂಮ್ ಡಿಮಾಂಡ್ಗೆ ದೀರ್ಘಾವಧಿಯಲ್ಲಿ ಒಂದು ಪ್ರಮುಖವಾದಂಥ ರಿಸ್ಕ್ ಆಗ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ Q4 ನಲ್ಲಿ ಕಾಣಿಸಿದಂಥ ಸೇಲ್ ಜಂಪ್ನ ಒಂದು ಭಾಗ ತಾತ್ಕಾಲಿಕ ಕಾರಣದಿಂದ ಅಂದರೆ ಟೆಂಪರರಿ ಕಾರಣಗಳಿಂದ ಬಂದಿತ್ತು. ಆದರೆ NMDCಯ ನಿಜವಾದಂಥ ಟರ್ನ್ ಓವರ್ ಸ್ಟೋರಿ ಮುಂದಿನ ವರ್ಷಗಳಲ್ಲಿ ಕಾಣಿಸುತ್ತೆ. ಅಂದರೆ ವಾಲ್ಯೂಮ್ ಗ್ರೋತ್ ಆಗಿರ್ಬೋದು, ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಆಗಿರ್ಬೋದು, ಹೈಯರ್ ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ ಇವುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಮ್ಮ ಎರಡನೇ ಕಂಪನಿ ಬರೋಣ, SPR ಆಟೋ ಟೆಕ್ನಾಲಜೀಸ್. ಈ ಕಂಪನಿ ಭಾರತದ ಪ್ರಮುಖ ಆಟೋಮೋಟಿವ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರ್ಗಳಲ್ಲಿ ಒಂದು. ಇದು ಮುಖ್ಯವಾಗಿ ಪಿಸ್ಟನ್ಸ್ ರಿಂಗ್ಸ್, ಇಂಜಿನ್ ವಾಲ್ವ್ಸ್ ಮತ್ತು ಇಂಜಿನ್ಗೆ ಅಗತ್ಯವಾದಂತಹ ಬೇರೆ ಬೇರೆ ಕಾಂಪೊನೆಂಟ್ಗಳನ್ನು ರೆಡಿ ಮಾಡುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ವೆಹಿಕಲ್ಗಳ ಇಂಜಿನ್ನ ಒಳಗೆ ಬಳಸುವಂಥ ಪ್ರಮುಖ ಪಾರ್ಟ್ಗಳನ್ನು ತಯಾರು ಮಾಡೋದೇ ಈ ಕಂಪನಿಯ ಕೋರ್ ಬಿಸ್ನೆಸ್. ನಿಮ್ಗೆ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳಬೇಕು ಅಂತ ಹೇಳಿದ್ರೆ ಈ ವೆಹಿಕಲ್ನ ಇಂಜಿನ್ನ ಒಳಗೆ ಪವರ್ ಪ್ರೊಡ್ಯೂಸ್ ಮಾಡುವಂಥ ಇಂಪಾರ್ಟೆಂಟ್ ಕಾಂಪೊನೆಂಟ್ಗಳು, ಇಂಪಾರ್ಟೆಂಟ್ ಪಾರ್ಟ್ಗಳಿದಾವಲ್ಲ, ಆ ಪಾರ್ಟ್ಗಳನ್ನು ಈ ಕಂಪನಿನೇ ರೆಡಿ ಮಾಡೋದು. ಈ ಪಿಸ್ಟನ್ ರಿಂಗ್ಸು, ಇಂಜಿನ್ ವಾಲ್ವ್ಸು, ಇಂಜಿನ್ನ ಒಳಗೆ ನಡೆಯುವಂಥ ಮೂಮೆಂಟನ್ನು ಅಂದರೆ ಪವರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಈ ಪಾರ್ಟ್ಗಳು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಆಟೋಮೇಟಿವ್ ಇಂಜಿನ್ ವ್ಯಾಲ್ಯೂ ಚೈನಲ್ಲಿ ಈ ಕಂಪನಿಗೆ ಒಂದು ಮಹತ್ವದ ಸ್ಥಾನ ಇದೆ. ಸದ್ಯ ಸ್ಟಾಕ್ ತನ್ನ ಆಲ್ ಟೈಮ್ ಹೈ ಆದಂಥ 3,765 ರೂಪಾಯಿಗಿಂತ ಸುಮಾರು 11% ಕೆಳಗೆ ಟ್ರೇಡ್ ಆಗ್ತಾ ಇದೆ. ಈ ಚಾರ್ಟ್ನಲ್ಲಿ ಅದನ್ನು ನೀವು ಗಮನಿಸಬಹುದು. ಹಿಂದೆ ರೆಸಿಸ್ಟ್ ಆಗಿದ್ದಂತಹ ಲೆವೆಲ್ ಈಗ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ಒಂದು ವೇಳೆ ಸ್ಟಾಕ್ ಪ್ರೈಸ್ ಈಗ ಈ ಸಪೋರ್ಟ್ ಲೆವೆಲ್ಗಿಂತ ಕೆಳಗೆ ಕ್ಲೋಸ್ ಆದರೆ ಈ ಟೆಕ್ನಿಕಲ್ ಸೆಟಪ್ ಇನ್ವ್ಯಾಲಿಡ್ ಆಗುವಂಥ ಸಾಧ್ಯತೆ ಇದೆ. ಈಗ ಅರ್ನಿಂಗ್ ಸರ್ಪ್ರೈಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಕೆಲವು ಕ್ವಾರ್ಟರ್ಗಳಲ್ಲಿ ಕಂಪನಿಯ ಸೇಲ್ಸ್ ಗ್ರೋತ್ ಸಾಮಾನ್ಯವಾಗಿ 15% ಇಂದ 20% ರೇಂಜ್ನಲ್ಲಿತ್ತು. ಆದರೆ Q4 FY26 ನಲ್ಲಿ ಸೇಲ್ಸ್ ಗ್ರೋತ್ ಒಮ್ಮಿಂದೊಮ್ಮೆಲೆ 47% ಇಯರ್ ಆನ್ ಇಯರ್ ಜಂಪ್ ಆಗಿದೆ. ಆನ್ಯುವಲ್ ಬೇಸಿಸ್ನಲ್ಲೂ ಕೂಡ FY26 ಸೇಲ್ಸ್ ಗ್ರೋತ್ ಸುಮಾರು 25% ರಿಜಿಸ್ಟರ್ ಆಗಿದೆ. ಆದರೆ ಒಂದು ಕ್ಯಾಚ್ ಇದೆ ಇಲ್ಲಿ. Q4 ನಲ್ಲಿ ಇದ್ದಂಥ ಈ ದೊಡ್ಡ ಜಂಪ್ ಓವರಾಲ್ ಕಂಪನಿಯ ಕೋರ್ ಸ್ಟ್ಯಾಂಡಲೋನ್ ಬಿಸ್ನೆಸ್ನಿಂದ ಬಂದಿಲ್ಲ. ಸ್ಟ್ಯಾಂಡಲೋನ್ ರೆವಿನ್ಯೂ ಗ್ರೋತ್ ಸುಮಾರು 11% ಇದ್ದರೆ ಕನ್ಸಾಲಿಡೇಟೆಡ್ ರೆವಿನ್ಯೂ ಗ್ರೋತ್ ಸುಮಾರು 47% ಇತ್ತು. ಅಂದರೆ ಸಬ್ಸಿಡರೀಸ್ ಅಂದರೆ ಬೇರೆ ಬೇರೆ ವಿಂಗ್ಗಳಿಂದ ಬಂದಂಥ ಕಾಂಟ್ರಿಬ್ಯೂಷನ್ ತುಂಬ ಮಹತ್ವದ್ದಾಗಿತ್ತು ಅನ್ನೋದು ಸ್ಪಷ್ಟ. ಸ್ಪೆಷಲಿ ಜನವರಿ 2026ರಲ್ಲಿ ಈ ಕಂಪನಿ ಆಂಟೋಲಿನ್ ಗ್ರೂಪ್ನ ಭಾರತದ 3 ಎಂಟಿಟೀಸ್ಗಳನ್ನು ಅಕ್ವೈರ್ ಮಾಡಿತ್ತು. ಆ ಅಕ್ವಿಸಿಷನ್ನ ಪರಿಣಾಮವಾಗಿ Q4 FY26 ನಂಬರ್ಸ್ಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮ್ಯಾನೇಜ್ಮೆಂಟ್ನ ಪ್ರಕಾರ ಗ್ರೋತ್ಗೆ ಪ್ರಮುಖ ಕಾರಣಗಳು ಏನು ಅಂತ ಹೇಳಿದ್ರೆ ಆಟೋ ಸೆಕ್ಟರ್ನಲ್ಲಿ ಬಲವಾದಂಥ ಡಿಮಾಂಡ್ ಹೆಚ್ಚಾಗಿದ್ದು, GST 2.0 ನಂತರ ಕಂಡು ಬಂದಂಥ ಒಂದು ರಿಕವರಿ, ಹೊಸ ಅಕ್ವಿಸಿಷನ್, ಇವು ಎಲ್ಲವೂ ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಕಂಪನಿಯ ಲೆಗಸಿ ಬಿಸ್ನೆಸ್ಗಳಲ್ಲಿಯೂ ಕೂಡ ಡಿಮಾಂಡ್ ಆರೋಗ್ಯಕರವಾಗಿ ಇದೆ, ಹೆಲ್ದಿಯಾಗಿ ಮುಂದುವರಿತಾ ಇದೆ. ಇದು ಒಂದು ಪಾಸಿಟಿವ್. ಅಂದರೆ ಈ ಗ್ರೋತ್ ಕೇವಲ ಅಕ್ವಿಸಿಷನ್ ಇಂದ ಮಾತ್ರ ಬಂದಿಲ್ಲ, ಈ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಕೂಡ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿದೆ, ಇದರಿಂದಾಗಿ ಬಂದಿದೆ ಅಂತ ಹೇಳಿ ಮ್ಯಾನೇಜ್ಮೆಂಟ್ನ ಅಭಿಪ್ರಾಯ. ಈ ಗ್ರೋತ್ ಸಸ್ಟೈನಬಿಲಿಟಿಯ ಬಗ್ಗೆ ಮಾತಾಡೋದಾದ್ರೆ ಮ್ಯಾನೇಜ್ಮೆಂಟ್ ನೇರವಾಗಿ 47% ಗ್ರೋತ್ ಮುಂದುವರಿಯುತ್ತೆ ಅಂತ ಹೇಳಿ ಯಾವುದೇ ಗೈಡೆನ್ಸ್ ಅನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಕಂಪನಿ ತನ್ನ ಗ್ರೋತ್ಗೆ ಈ ಪ್ರಮುಖ ಏರಿಯಾಸ್ನ ಮೇಲೆ ಗಮನವನ್ನು ಕೊಡಲಿದೆ. ಅದು ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್, ನ್ಯೂ ಟೆಕ್ನಾಲಜೀಸ್, ಅಕ್ವಿಸಿಷನ್ಸ್. ಇವುಗಳ ಮೂಲಕ ಫ್ಯೂಚರ್ ಗ್ರೋತ್ ಡ್ರೈವ್ ಮಾಡುವಂಥ ಯೋಜನೆಯನ್ನು ಕಂಪನಿ ಹಾಕಿಕೊಂಡಿದೆ. FY26 ನಲ್ಲಿ ಕಂಪನಿ ಸುಮಾರು 200 ಕೋಟಿ ಕ್ಯಾಪೆಕ್ಸ್ ಖರ್ಚು ಮಾಡಿದೆ. ಮುಂದಿನ 2-3 ವರ್ಷಗಳಲ್ಲಿ ಕೂಡ ಇದೇ ರೀತಿಯ ಕ್ಯಾಪೆಕ್ಸ್ ಲೆವೆಲ್ ಮುಂದುವರಿಯುವಂಥ ಸಾಧ್ಯತೆ ಕೂಡ ಇದೆ. ಈಗ ಮಾರ್ಜಿನ್ಸ್ನ ಬಗ್ಗೆ ನೋಡೋಣ. ಆನ್ಯುವಲ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ OPM FY20 ನಲ್ಲಿ ಸುಮಾರು 11% ಇತ್ತು. ಈಗ FY24 FY26 ನ ಅವಧಿಯಲ್ಲಿ ಇದು 20-21% ರೇಂಜ್ಗೆ ಸುಧಾರಿಸಿಕೊಂಡಿದೆ. ಅಂದರೆ ಲಾಂಗ್ ಟರ್ಮ್ ನಲ್ಲಿ ಮಾರ್ಜಿನ್ ಉತ್ತಮವಾದ ಟ್ರೆಂಡ್ ಅನ್ನು ತೋರಿಸಿದೆ. ಆದರೆ Q4 FY26 ನಲ್ಲಿ OPM ಸುಮಾರು 18%ಗೆ ಇಳಿಕೆ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಹೊಸದಾಗಿ ಅಕ್ವೈರ್ ಮಾಡಿದಂಥ ಬಿಸ್ನೆಸ್ ಸ್ಟ್ಯಾಂಡ್ ಅಲೋನ್ ಬಿಸ್ನೆಸ್ಗಿಂತ ಕಮ್ಮಿ ಮಾರ್ಜಿನ್ಸ್ ಹೊಂದಿದೆ. ಮ್ಯಾನೇಜ್ಮೆಂಟ್ ಹೇಳಿರುವಂತೆ ಈ ಆಂಟೋಲಿನ್ ಬಿಸ್ನೆಸ್ ಅದರ ಎಬಿಡಾ ಬಂದು ಸುಮಾರು 9-10% ಮಾತ್ರ ಇದೆ. ಆದರೆ ಈ ಆಪರೇಷನಲ್ ಸಿನರ್ಜೀಸ್ನ ಮೂಲಕ ಈ ಮಾರ್ಜಿನ್ಸ್ ಅನ್ನು ಇಂಪ್ರೂವ್ ಮಾಡೋದಕ್ಕೆ ಕಂಪನಿ ಪ್ರಯತ್ನ ಪಡ್ತಾ ಇದೆ. ಈಗ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡೋಣ. FY26 ನ ಆರಂಭದಲ್ಲಿ ಅಂದರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ನಲ್ಲಿ FII ಹೋಲ್ಡಿಂಗ್ ಬಂದು 5.3% ಇದ್ದ 7.6%ಗೆ ಹೆಚ್ಚಾಗಿದೆ. DII ಹೋಲ್ಡಿಂಗ್ ಬಂದು ಸ್ವಲ್ಪ ಕಮ್ಮಿ ಆಗಿದೆ. ಪ್ರಮೋಟರ್ ಹೋಲ್ಡಿಂಗ್ ಸ್ಥಿರವಾಗಿದೆ, ಅಂದರೆ ಹಾಗೆ ಇದೆ, ಸ್ಟೇಬಲ್ ಆಗಿದೆ. ಅಂದರೆ ಇನ್ಸ್ಟಿಟ್ಯೂಷನಲ್ ಇಂಟ್ರೆಸ್ಟ್ ಈ ಸ್ಟಾಕ್ಗೆ ಹೆಚ್ಚಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಿಟರ್ನ್ ಪ್ರೊಫೈಲ್ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಕಳೆದ 5 ವರ್ಷಗಳಲ್ಲಿ ಕಂಪನಿ ಸರಾಸರಿ ROE ಬಂದು 21.5%, ROCE ಬಂದು 23% ಸ್ಟ್ರಾಂಗ್ ರಿಟರ್ನ್ ಅನ್ನು ಕೊಟ್ಟಿದೆ. ಆದರೆ ರಿಸ್ಕ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ನೋಡಲೇಬೇಕು. ಕಂಪನಿಯ ಕೋರ್ ಬಿಸ್ನೆಸ್ನ ದೊಡ್ಡ ಪಾರ್ಟ್ ICEಸ್ನ ಮೇಲೆ ಡಿಪೆಂಡ್ ಆಗಿದೆ. ಸ್ಪೆಷಲಿ 2 ವೀಲರ್ ಸೆಗ್ಮೆಂಟ್ನಲ್ಲಿ EV ಅಡಾಪ್ಷನ್ ವೇಗವಾಗಿ ಹೆಚ್ಚಾದರೆ
ಅದು ದೀರ್ಘಕಾಲದಲ್ಲಿ ಒಂದು ಪ್ರಮುಖವಾದಂಥ ರಿಸ್ಕ್ ಆಗ್ಬೋದು. ಇದ್ರ ಜೊತೆಗೆ ಸ್ಟೀಲ್, ಅಲ್ಯೂಮಿನಿಯಂ ಮತ್ತು ಕಾಪರ್ನ ಪ್ರೈಸಸ್ನಲ್ಲಿ ವೊಲಾಟಿಲಿಟಿ ಬದಲಾವಣೆಗಳು ಕೂಡ ಮಾರ್ಜಿನ್ನ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಮತ್ತಷ್ಟು ಮಿಡಲ್ ಈಸ್ಟ್ ಟೆನ್ಷನ್ ಕಾರಣದಿಂದಾಗಿ ಎಕ್ಸ್ಪೋರ್ಟ್ ಮತ್ತು ಗ್ಲೋಬಲ್ ಡಿಮಾಂಡ್ನ ಮೇಲೆ ಪ್ರೆಷರ್ ಬರುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಓವರಾಲ್ ಸ್ಟೋರಿ ಪಾಸಿಟಿವ್ ಆಗಿದ್ರು ರಿಸ್ಕ್ಗಳನ್ನು ನಾವು ಅಷ್ಟೇ ಗಮನದಲ್ಲಿ ಇಡಬೇಕಾಗತ್ತೆ. ಹಾಗಾದರೆ ಫೈನಲ್ ಟೇಕ್ ಅವೇ ಏನು? Q4ನಲ್ಲಿ ಕಂಡಂಥ ಸೇಲ್ಸ್ ಜಂಪ್ ತುಂಬಾ ಸ್ಟ್ರಾಂಗ್ ಆಗಿದೆ, ಆದರೆ ಅದರ ದೊಡ್ಡ ಭಾಗ ಅಕ್ವಿಸಿಷನ್ ನಿಂದ ಬಂದಿದೆ. ಹೀಗಾಗಿ ಮುಂದಿನ ಕೆಲವು ಕ್ವಾರ್ಟರ್ಗಳಲ್ಲಿ ಈ ಗ್ರೋತ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ಕ್ಲೋಸ್ಲಿ ಮಾನಿಟರ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಈ ಸ್ಟೋರಿ ನಿಜವಾಗಿಯೂ ಸಸ್ಟೈನೇಬಲ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ಕಂಪನಿ ತನ್ನ ಅಕ್ವಿಸಿಷನ್ಗಳನ್ನು ಸರಿಯಾಗಿ ಇಂಟಿಗ್ರೇಟ್ ಮಾಡಿದಾಗ, ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಪ್ಲಾನ್ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಿದಾಗ ಮತ್ತು ಮಾರ್ಜಿನ್ಸ್ ಸ್ಥಿರವಾಗಿದ್ದಾಗ. ಈಗ ವ್ಯಾಲ್ಯೂಯೇಷನ್ ಬಗ್ಗೆ ನೋಡೋಣ. ಕಂಪನಿ ಸದ್ಯ P26x ನಲ್ಲಿ ಟ್ರೇಡ್ ಆಗ್ತಾ ಇದೆ. FY26 ನ ಸೇಲ್ಸ್ ಗ್ರೋತ್ ಬಂದು ಸುಮಾರು 25.6% ಇತ್ತು. ಅಂದರೆ ಸುಮಾರು 25% ಗ್ರೋತ್ ನೀಡ್ತಾ ಇರುವಂಥ ಕಂಪನಿ 26XP ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಹೇಳಿದ್ರೆ, ಕಳೆದ 5 ವರ್ಷಗಳಲ್ಲಿ ಕಂಪನಿಯ ಆವರೇಜ್ ಸೇಲ್ಸ್ ಗ್ರೋತ್ ಕೂಡ ಸುಮಾರು 23% ಇತ್ತು. ಈಗ ನೆಕ್ಸ್ಟ್ ಸಿನಾರಿಯೋ ಎರಡು ರೀತಿಯಲ್ಲಿ ಇರಬಹುದು. ಒಂದು ಕಡೆ ಅಕ್ವಿಸಿಷನ್ಸ್ ಮತ್ತು ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ಸ್ ನ ಮೂಲಕ ವಾಲ್ಯೂಮ್ ಡ್ರಿವನ್ ಗ್ರೋತ್ ಮುಂದುವರೆದ್ರೆ ಈಗಿರುವಂತಹ PE ಮಲ್ಟಿಪಲ್ಸ್ ನಲ್ಲಿ ಇನ್ನಷ್ಟು ರೀರೇಟಿಂಗ್ ಆಗುವಂತ ಸಾಧ್ಯತೆ ಇದೆ ಮತ್ತು ಜೊತೆಗೆ ಅರ್ನಿಂಗ್ಸ್ ಗ್ರೋತ್ ಕೂಡ ಸಪೋರ್ಟ್ ಕೊಡಬಹುದು. ಆದರೆ ಮತ್ತೊಂದು ಕಡೆ ಅಕ್ವಿಸಿಷನ್ಸ್ ನಿರೀಕ್ಷಿಸಿದಷ್ಟು ಪರ್ಫಾರ್ಮ್ ಮಾಡದಿದ್ದರೆ ಅರ್ನಿಂಗ್ಸ್ ಮೇಲೆ ಪ್ರೆಷರ್ ಬರಬಹುದು ಮತ್ತು ಈ PE ಡಿ ರೇಟಿಂಗ್ ಆಗುವಂತ ರಿಸ್ಕ್ ಕೂಡ ಇರುತ್ತೆ. ಈಗ ನಮ್ಮ ಮೂರನೇ ಕಂಪನಿ ಬರೋಣ, ಗ್ಯುಫಿಕ್ ಬಯೋಸೈನ್ಸ್. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಕಂಪನಿ ಸ್ಪೆಷಾಲಿಟಿ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ನ ಮೂಲಕ ರೆವಿನ್ಯೂ ಜನರೇಟ್ ಮಾಡುತ್ತೆ. ಅಂದರೆ ಹಾಸ್ಪಿಟಲ್ಸ್ಗಳಲ್ಲಿ ಬಳಸುವಂಥ ಕಾಂಪ್ಲೆಕ್ಸ್ ಆದಂಥ ಇಂಜೆಕ್ಟಬಲ್ಸ್ ಆಗಿರ್ಬೋದು, IVF ಕ್ಲಿನಿಕ್ಗೆ ಬೇಕಾದಂಥ ಅಗತ್ಯದ ಮೆಡಿಸಿನ್ಸ್ ಆಗಿರ್ಬೋದು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು APIs ಆಗಿರ್ಬೋದು, ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇವು ಈ ಕಂಪನಿಯ ಮೇನ್ ಬಿಸ್ನೆಸ್ ಏರಿಯಾ. ಸದ್ಯ ಸ್ಟಾಕ್ ತನ್ನ ಆಲ್ ಟೈಮ್ ಹೈ ಆದಂತಹ 504 ರೂಪಾಯಿಗಿಂತ ಕೆಳಗೆ ಸುಮಾರು 26% ಕೆಳಮಟ್ಟದಲ್ಲಿ ಟ್ರೇಡ್ ಆಗ್ತಾ ಇದೆ. ಇತ್ತೀಚೆಗೆ ಸ್ಟಾಕ್ 270 ರೂಪಾಯಿಂದ 280 ರೂಪಾಯಿ ಲೆವೆಲ್ನಲ್ಲಿ ಬೌನ್ಸ್ ಬ್ಯಾಕ್ ನೀಡಿದೆ. ಈ ರೇಂಜ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡ್ತಾ ಇರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಹೈಯರ್ ಲೆವೆಲ್ಸ್ಗೆ ಹೋದ ಹಾಗೆ ರೆಸಿಸ್ಟೆನ್ಸ್ ಎದುರಾಗುವಂಥ ಸಾಧ್ಯತೆ ಕೂಡ ಇರುತ್ತೆ ಅಲ್ವಾ. ಈಗ Q4 FY26 ನ ನಂಬರ್ಸ್ ಅನ್ನು ನೋಡೋಣ. ಕಂಪನಿ ಈ ಕ್ವಾರ್ಟರ್ನಲ್ಲಿ ಸುಮಾರು 22.8% ಇಯರ್ ಆನ್ ಇಯರ್ ಸೇಲ್ಸ್ನ ಗ್ರೋತ್ ಅನ್ನು ದಾಖಲು ಮಾಡಿದೆ. ಈ ಗ್ರೋತ್ಗೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಇಂದೋರ್ನಲ್ಲಿ ಇರುವಂತಹ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯ ರ್ಯಾಂಪ್ ಅಪ್ ಆಗಿರೋದು. ಈ ಹೊಸ ಫೆಸಿಲಿಟಿ ಪೂರ್ಣ ಪ್ರಮಾಣದಲ್ಲಿ ಶುರುವಾದ ಪರಿಣಾಮ ರೆವಿನ್ಯೂ ಗ್ರೋತ್ಗೆ ನೇರವಾಗಿ ಸಹಾಯ ಮಾಡ್ತಾ ಇದೆ, ಹೆಲ್ಪ್ ಮಾಡ್ತಾ ಇದೆ. ಮಾರ್ಜಿನ್ಸ್ನ ಬಗ್ಗೆ ಈಗ ಮಾತಾಡೋಣ. Q4ನಲ್ಲಿ ಆಪರೇಟಿಂಗ್ ಮಾರ್ಜಿನ್ಸ್ ಮತ್ತು ನೆಟ್ ಮಾರ್ಜಿನ್ಸ್ ಎರಡೂ ಕೂಡ ಇಂಪ್ರೂವ್ ಆಗಿದೆ ಮತ್ತು ಈ FY24ನ ಲೆವೆಲ್ಗೆ ಹತ್ತಿರದಲ್ಲೇ ಬಂದಿದೆ. ಆದರೆ ಆನ್ಯುವಲ್ ಬೇಸಿಸ್ನಲ್ಲಿ ನೋಡಿದ್ರೆ FY26 ಮಾರ್ಜಿನ್ಸ್ನ ಹಿಂದಿನ 2 ವರ್ಷಗಳಿಗಿಂತ ಕಮ್ಮಿನೇ ಇದೆ. ಇದರ ಮುಖ್ಯ ಕಾರಣ ಏನು? ಹೊಸ ಇಂಡೋರ್ ಪ್ಲಾಂಟ್, ಎಂಪ್ಲಾಯ್ ಕಾಸ್ಟ್ ಮತ್ತು ಇತರ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕಳೆದ ಕೆಲವು ವರ್ಷಗಳಲ್ಲಿ ಹೆಚ್ಚಾಗಿದೆ. ಇದಕ್ಕೆ ಮೇನ್ ರೀಸನ್ ಬಂದು ಈ ಸ್ಯಾಲರಿಗಳು ಹೆಚ್ಚಾಗಿರೋದು, ಈ ಫ್ಯೂಯಲ್ ಕಾಸ್ಟು, ಈ ಪ್ಲಾಂಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಹೆಚ್ಚಾಗಿರೋದು. ಈ ಪ್ಲಾಂಟ್ ಈಗ ಸದ್ಯಕ್ಕೆ ಕೇವಲ ಸುಮಾರು 30% ಯುಟಿಲೈಸೇಷನ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಂದರೆ ಫಿಕ್ಸೆಡ್ ಕಾಸ್ಟ್ ಸಂಪೂರ್ಣವಾಗಿ ಅಬ್ಸರ್ವ್ ಆಗ್ತಾ ಇಲ್ಲ. ಹೀಗಾಗಿ ಮಾರ್ಜಿನ್ಸ್ನ ಮೇಲೆ ಪ್ರೆಷರ್ ಇದೆ. ಆದರೆ ಯುಟಿಲೈಸೇಷನ್ ಹೆಚ್ಚಾದ ಹಾಗೆ ಈ ಪ್ರೆಷರ್ ನಿಧಾನಕ್ಕೆ ಕಮ್ಮಿ ಆಗುವಂಥ ಸಾಧ್ಯತೆ ಕೂಡ ಇದೆ. ಈಗ ಬ್ಯಾಲೆನ್ಸ್ ಶೀಟ್ ಸೈಡ್ ಅನ್ನು ನೋಡೋಣ. ಡೆಟ್ ಟು ಈಕ್ವಿಟಿ ರೇಷಿಯೋ ಬಂದು ಸುಮಾರು 0.6x ಹೆಚ್ಚಾಗಿದೆ. ಇದಕ್ಕೆ ಮುಖ್ಯ ಕಾರಣ ಬಂದು ಶಾರ್ಟ್ ಟರ್ಮ್ ಬಾರೋವಿಂಗ್ ಹೆಚ್ಚಾಗಿರೋದು. ಇದ್ರ ಜೊತೆಗೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಕೂಡ ಇಳಿದಿದೆ. ಈ ಹಿಂದೆನೆ 7.8x ಇತ್ತು, ಈಗ ಅದು 3.3xಗೆ ಇಳಿಕೆ ಆಗಿದೆ. ಇದು ಗಮನಿಸಬೇಕಾದಂಥ ಒಂದು ಪ್ರಮುಖವಾದಂಥ ಮ್ಯಾಟ್ರಿಕ್. ಈಗ ವರ್ಕಿಂಗ್ ಕ್ಯಾಪಿಟಲ್ ಸೈಡ್ನಲ್ಲೂ ಕೂಡ ಪ್ರೆಷರ್ ಹಾಗೆ ಕಾಣಿಸ್ತಾ ಇದೆ. ಇನ್ವೆಂಟ್ರಿ ಡೇಸ್ ಹೆಚ್ಚಾದ ಕಾರಣದಿಂದಾಗಿ ಕ್ಯಾಶ್ ಕನ್ವರ್ಷನ್ ಸೈಕಲ್ ಹೆಚ್ಚಾಗಿದೆ. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹಿಂದೆಗೆ ಹೋಲಿಸಿದ್ರೆ ಈಗ ಇನ್ವೆಂಟ್ರಿ ವೇರ್ ಹೌಸ್ಗಳಲ್ಲಿ ಅದರ ಸಂಖ್ಯೆಯಲ್ಲಿ ಹೆಚ್ಚು ಸಮಯ ಉಳಿತಾ ಇದೆ. ಈಗ ಗ್ರೋತ್ ಔಟ್ಲುಕ್ನ ಬಗ್ಗೆ ನೋಡೋಣ. ಮ್ಯಾನೇಜ್ಮೆಂಟ್ ಮುಂದಿನ ಕೆಲವು ವರ್ಷಗಳಿಗೆ 15% ನಿಂದ 20% ಆನ್ಯುವಲ್ ರೆವಿನ್ಯೂ ಗ್ರೋತ್ ಟಾರ್ಗೆಟ್ ಅನ್ನು ಕೊಟ್ಟಿದೆ. ಅಂದರೆ ಕಂಪನಿ ಸ್ಟೇಬಲ್ ಡಬಲ್ ಡಿಜಿಟ್ ಗ್ರೋತ್ ಮುಂದುವರಿಸುವಂತ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಆದರೆ ಈ ಗ್ರೋತ್ ಸಸ್ಟೈನ್ ಆಗೋದು ಮುಖ್ಯ. ಪ್ಲಾಂಟ್ ಯುಟಿಲೈಸೇಷನ್ ಹೆಚ್ಚಾದ ಮೇಲೆ, ಮಾರ್ಜಿನ್ಸ್ ಇಂಪ್ರೂವ್ ಆದ ಮೇಲೆ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಪ್ರೆಷರ್ ಕಮ್ಮಿ ಆದ ಮೇಲೆ ಈ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಈಗ ಗ್ರೋತ್ಗೆ ಬಿಗ್ಗೆಸ್ಟ್ ಟ್ರಿಗರ್ ಏನು ಅಂದರೆ ಇಂಡೋರ್ ಪ್ಲಾಂಟ್ ರ್ಯಾಂಪ್ ಅಪ್. ಮ್ಯಾನೇಜ್ಮೆಂಟ್ ಪ್ರಕಾರ ಪ್ಲಾಂಟ್ ಯುಟಿಲೈಸೇಷನ್ 50% ಮೀರಿದ ನಂತರ ಎಬಿಟಾ ಮಾರ್ಜಿನ್ ಸುಮಾರು ಇವತ್ತಿನ 16% ನಿಂದ 20-22%ಗೆ ಆ ರೇಂಜ್ಗೆ ಸುಧಾರಿಸಬಹುದು ಅಂತ ಅವರು ಅನ್ಕೊಂಡಿದ್ದಾರೆ. ಅಂದರೆ ಯುಟಿಲೈಸೇಷನ್ ಹೆಚ್ಚಾದ ಹಾಗೆ ಪ್ರಾಫಿಟಬಿಲಿಟಿ ಕೂಡ ಗ್ರ್ಯಾಜುವಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ.
ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಗೈಡೆನ್ಸ್ ಏನು ಅಂತ ಹೇಳಿದ್ರೆ, ಫುಲ್ ರ್ಯಾಂಪ್ ಅಪ್ ಆದ ಮೇಲೆ, ಅಂದ್ರೆ ಈ ಇಂಡೋರ್ ಪ್ಲಾಂಟ್ ನ ಫುಲ್ ರ್ಯಾಂಪ್ ಅಪ್ ಆದ್ಮೇಲೆ 70-80% ಯುಟಿಲೈಸೇಷನ್ ಅಲ್ಲಿ ಸುಮಾರು 750-800 ಕೋಟಿ ಆನ್ಯುವಲ್ ರೆವಿನ್ಯೂ ಜನರೇಟ್ ಆಗಬಹುದು ಅಂತ ಅವರ ಎಕ್ಸ್ಪೆಕ್ಟೇಷನ್ ಇದೆ. ಪರ್ಸ್ಪೆಕ್ಟಿವ್ಗೆ ಹೇಳೋದಾದ್ರೆ ಈ 800 ಕೋಟಿ ಅಂದ್ರೆ FY26 ನ ಟೋಟಲ್ ರೆವಿನ್ಯೂನ ಸುಮಾರು 85% ಭಾಗ ಆಗತ್ತೆ. ಅಂದ್ರೆ ಫ್ಯೂಚರ್ ಗ್ರೋತ್ ನಲ್ಲಿ ಈ ಸಿಂಗಲ್ ಪ್ಲಾಂಟ್ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದೆ. ಆದ್ರೆ ರಿಸ್ಕ್ ಕೂಡ ಹಾಗೆ ಇದೆ. ಕಂಪ್ನಿಯ ರೆವಿನ್ಯೂನ ಸುಮಾರು 25% ಭಾಗ ಕೇವಲ 10-12 ಪ್ರಮುಖ ಮಾಲಿಕ್ಯುಲರ್ನ ಮೇಲೆ ಅವಲಂಬಿತ ಆಗಿದೆ. ಇವುಗಳಲ್ಲಿಯೇ ಇತ್ತೀಚಿನ ಕ್ವಾರ್ಟರ್ಗಳಲ್ಲಿ ಸಾಕಷ್ಟು ಪ್ರೈಸಿಂಗ್ ಪ್ರೆಷರ್ ಕಾಣಿಸಿದೆ. ಇದ್ರ ಜೊತೆಗೆ ಚೈನಾದಿಂದ ಕಡಿಮೆ ಬೆಲೆಗೆ ಈ APIಗಳು ಬರ್ತಾ ಇರೋ ಕಾರಣದಿಂದಾಗಿ ಗ್ಯೂಫಿಕ್ ಕೂಡ ಕೆಲವು ಪ್ರಾಡಕ್ಟ್ಗಳಲ್ಲಿ ಪ್ರೈಸ್ ಕಟ್ಸ್ ಪಾಸ್ ಮಾಡಬೇಕಾಗಿದೆ. ಈ ಪ್ರೈಸಿಂಗ್ ಇರೋಷನ್ ಕಾರಣದಿಂದಾಗಿ ಸುಮಾರು 120 ಕೋಟಿ ರೆವಿನ್ಯೂ ಇಂಪ್ಯಾಕ್ಟ್ ಆಗಿದೆ. ಅಂದ್ರೆ FY26 ರೆವಿನ್ಯೂನ ಸುಮಾರು 13% ಭಾಗಕ್ಕೆ ಇದು ಸಮ. ಇದ್ರ ಜೊತೆಗೆ ಮತ್ತೊಂದು ಕನ್ಸರ್ನ್ ಕೂಡ ಹಾಗೆ ಇದೆ. ಕ್ಯಾಶ್ ಕನ್ವರ್ಷನ್ ಸೈಕಲ್ ಇನ್ನೂ ಕೂಡ ಎಲಿವೇಟೆಡ್ ಆಗಿದೆ. ಇನ್ವೆಂಟರಿ ಡೇಸ್ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗಿದೆ. ಸರಳವಾಗಿ ಹೇಳಬೇಕು, ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಪ್ರಾಡಕ್ಟ್ಸ್ ಈಗ ಹಿಂದಿಗಿಂತ ಹೆಚ್ಚು ಸಮಯ ಇನ್ವೆಂಟರಿನಲ್ಲೇ ಉಳಿತಾ ಇದೆ. ಇದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಪ್ರೆಷರ್ ಹೆಚ್ಚು ಸೃಷ್ಟಿ ಮಾಡ್ತಾ ಇದೆ. ಸೊ ಇವತ್ತಿನ ಅನಾಲಿಸಿಸ್ ನ ಮುಖ್ಯ ಟೇಕ್ ಅವೇ ಏನು ಅಂತ ಹೇಳಿದ್ರೆ, ಅರ್ನಿಂಗ್ ಸರ್ಪ್ರೈಸ್ ಆದರೆ ಕೇವಲ ನಂಬರ್ಸ್ ನಲ್ಲಿ ಕಂಡು ಬರುವಂತಹ ಜಂಪ್ ಮಾತ್ರ ಅಲ್ಲ, ಅದರ ಹಿಂದಿರುವಂತಹ ರಿಯಲ್ ಸ್ಟೋರಿ, ಅಂದ್ರೆ ಅದರ ಸಸ್ಟೈನಬಿಲಿಟಿ ಜೊತೆಗೆ ಈ ಸ್ಟ್ರಾಂಗ್ ಗ್ರೋತ್, ಇದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಈ ಕಂಪನಿಗಳಲ್ಲಿ ಈ ಅರ್ನಿಂಗ್ ಸರ್ಪ್ರೈಸ್ ಸ್ಟ್ರಾಟಜಿಗೆ ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್ ಅಂದ್ರೆ ಯಾರು? ಕೆಳಗೆ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.